ನರೇಂದ್ರ ಸ್ವಾಮಿಗೆ ಮಂತ್ರಿ ಸ್ಥಾನ ನೀಡುವಂತೆ ನಮ್ಮ ಒತ್ತಾಯವಿದೆ. ನರೇಂದ್ರ ಸ್ವಾಮಿಯವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅನ್ನೋದು ನಮ್ಮ ಒತ್ತಾಯ. ಆದರೆ ಅದರ ಅಧಿಕಾರ ಸಿಎಂಗೆ ಮಾತ್ರ ಇದೆ. ಮಂಡ್ಯದಲ್ಲಿ ಸಚಿವ ಎನ್ ಚೆಲುವರಾಯಸ್ವಾಮಿಯವರು ಕೊಟ್ಟಿರುವಂತಹ ಹೇಳಿಕೆ ಇದು. ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಜೊತೆಗೆ ಚರ್ಚೆಯನ್ನ ಮಾಡಿ ತೀರ್ಮಾನಿಸಲಿದ್ದಾರೆ ಅಂತ ಸಚಿವ ಚೆಲುವರಾಯಸ್ವಾಮಿಯವರು ಹೇಳಿಕೆಯನ್ನ ನೀಡಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆಯ ವಿಚಾರ ಮುನ್ನೆಲೆಗೆ ಬರ್ತಾ ಇದ್ದ ಹಾಗೆ ತಮ್ಮವರ ಪರ ಬ್ಯಾಟ್ ಬೀಸುವ ನಾಯಕರು ಕೂಡ ಇದೀಗ ಧ್ವನಿ ಎತ್ತುತ್ತಾ ಇದ್ದಾರೆ. ಚೆಲುವರಾಯಸ್ವಾಮಿಯವರು ನರೇಂದ್ರ ಸ್ವಾಮಿಯವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ ಮಾತನಾಡಿದ್ದಾರೆ. ಆ ಒಂದು ಒತ್ತಾಯ ಕೇಳಿ ಬರ್ತಾ ಇದೆ. ಆದರೆ ನಾವು ಹೇಳಬಹುದು, ಒತ್ತಾಯಿಸಬಹುದು, ನಿರ್ಧಾರ ಮಾತ್ರ, ಅಧಿಕಾರ ಮಾತ್ರ ಸಿಎಂಗಿದೆ. ಹೈಕಮಾಂಡ್ ಜೊತೆಗೆ ಚರ್ಚೆಯನ್ನ ಮಾಡಿ ಅವರು ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾರೆ ಎಂದಿದ್ದಾರೆ ಚೆಲುವರಾಯಸ್ವಾಮಿ. ನರೇಂದ್ರ ಸ್ವಾಮಿಯವರ ಅಸಮಾಧಾನನೇ ಬೇರೆ, ಮುಖ್ಯಮಂತ್ರಿ ಅಥವಾ ಇನ್ನೊಂದು ಬದಲಾವಣೆನೇ ಬೇರೆ. ನರೇಂದ್ರ ಸ್ವಾಮಿಯವರು ನಾನು ಮಂತ್ರಿ ಆಗಬೇಕು ಅಂತ ಬಿಡಿದ್ರೆ ಅದಕ್ಕೆ ನಮ್ಮ ಎಲ್ಲ ಜಿಲ್ಲೆಯ ಶಾಸಕರು ಸಹ ಅದಕ್ಕೆ ಬೆಂಬಲವಾಗಿ ನಿಲ್ತಿದ್ದೀವಿ. ಅವ್ರು ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮೆಲ್ಲರ ಅಭಿಪ್ರಾಯ ಇದೆ. ಅದು ಸಪ್ರೇಟು. ಮಂತ್ರಿಮಂಡಲ ರೀಶಫಲ್ ಮಾಡೋದು, ಖಾತೆ ಬದಲಾವಣೆ ಮಾಡೋದು ಅದು ಮುಖ್ಯಮಂತ್ರಿಯವರು ಬಿಟ್ಟು ವಿಚಾರ. ಮುಖ್ಯಮಂತ್ರಿಯವರು ಹೈಕಮಾಂಡ್ ಜೊತೆ ಮಾತನಾಡಿ ಆ ತೀರ್ಮಾನವನ್ನು ತಗೋತಾರೆ. ನರೇಂದ್ರ ಸ್ವಾಮಿಯವರ ಅಸಮಾಧಾನನೇ ಬೇರೆ, ಮುಖ್ಯಮಂತ್ರಿ ಅಥವಾ ಇನ್ನೊಂದು ಬದಲಾವಣೆನೇ ಬೇರೆ. ನರೇಂದ್ರ ಸ್ವಾಮಿಯವರು ನಾನು ಮಂತ್ರಿ ಆಗಬೇಕು ಅಂತ ಬಿಡಿದ್ರೆ ಅದಕ್ಕೆ ನಮ್ಮ ಎಲ್ಲ ಜಿಲ್ಲೆಯ ಶಾಸಕರು ಸಹ ಅದಕ್ಕೆ ಬೆಂಬಲವಾಗಿ ನಿಲ್ತಿದ್ದೀವಿ. ಅವ್ರು ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮೆಲ್ಲರ ಅಭಿಪ್ರಾಯ ಇದೆ. ಅದು ಸಪ್ರೇಟು. ಮಂತ್ರಿಮಂಡಲ ರೀಶಫಲ್ ಮಾಡೋದು, ಖಾತೆ ಬದಲಾವಣೆ ಮಾಡೋದು ಅದು ಮುಖ್ಯಮಂತ್ರಿಯವರು ಬಿಟ್ಟು ವಿಚಾರ. ಮುಖ್ಯಮಂತ್ರಿಯವರು ಹೈಕಮಾಂಡ್ ಜೊತೆ ಮಾತನಾಡಿ ಆ ತೀರ್ಮಾನವನ್ನು ತಗೋತಾರೆ. ನರೇಂದ್ರ ಸ್ವಾಮಿ